ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜು ಜಗ್ಗೂಸ್ ಟೈಲರಿಂಗ್ ಟ್ಯೂಟೋರಿಯಲ್. ಇವತ್ತಿನ ವಿಡಿಯೋದೊಳಗೆ ನಾನು ಏನು ಹೇಳ್ಕೊಡತ್ತೀನಿ ಅಂತಂದ್ರೆ, ಈಗೆಲ್ಲ ಟ್ರೆಂಡ್ ಒಳಗಿರುವಂಥ ಥ್ರೆಡ್ ಪೈಪಿಂಗ್, ಇನ್ಯೂಸುವಲ್ ಥ್ರೆಡ್ ಪೈಪಿಂಗನ್ನು ಹೇಳ್ಕೊಡತ್ತೀನಿ. ಅದನ್ನು ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡತ್ತೀನಿ. ಅದನ್ನು ನೋಡಿರಿ. ಫಸ್ಟ್ ನಾವು ಏನು ಮಾಡಬೇಕಂದ್ರೆ, ನೆಕ್ ನಮ್ಗೆ ಎಷ್ಟು ಲೆಂತ್ ಬೇಕಲ್ಲ ಅಷ್ಟನ್ನೇ ಇಲ್ಲೇ ಕಟ್ಟಿಂಗ್ ಮಾಡ್ಕೊಂಡ್ಬಿಡ್ಬೇಕು. ನಾವು ಆಮೇಲೆ ಟ್ರಿಮ್ ಮಾಡ್ಬೋದು ಅಂತ ಹೇಳಿ ಈ ಬ್ಲೌಸ್ ಹೊಲಿಬೇಕಾದ್ರೆ ಆ ರೀತಿ ಇರುತ್ತೆ. ಬಟ್ ಇಲ್ಲೇನೂ ಮಾಡೋಕ್ಕಾಗಲ್ಲ. ಬಟ್ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟನ್ನು ನಾವೇನು ಮಾಡಬೇಕು, ಇಲ್ಲಿ ನೆಕ್ಕನ್ನು ಕಟ್ ಮಾಡ್ಕೋಬೇಕು. ಲೆಂತ್ ಆಗಲಿ ಅಥವಾ ಬ್ರಾಡ್ ಆಗಲಿ ಎಲ್ಲನೂ ನಾವೇನು ಮಾಡಬೇಕು, ಸ್ವಲ್ಪ ಮಾಡ್ಕೊಂಡ್ಮೇಲೆ ನಾವೀಗ ಥ್ರೆಡ್ ಪೈಪಿಂಗನ್ನು ಹಚ್ಚಬೇಕು. ಥ್ರೆಡ್ ಪೈಪಿಂಗ್ ಹಚ್ಚಬೇಕಾದ್ರೆ ನೋಡಿರಿ, ಕರೆಕ್ಟಾಗಿ ನಮಗೆ ಸಿಂಗಲ್ ಫೂಟ್ ಆದರೂ ಯೂಸ್ ಮಾಡ್ಬೋದು ಅಥವಾ ಡಬಲ್ ಫೂಟ್ ಒಳಗೂ ಯೂಸ್ ಮಾಡ್ಬೋದು. ನಾನು ಡಬಲ್ ಫೂಟ್ ಒಳಗನ್ನ ಸ್ಟಿಚ್ ಮಾಡಿ ತೋರ್ಸಾಕತ್ತೀನಿ ನಿಮಗೆ. ಡಬಲ್ ಫೂಟ್ ಒಳಗೂ ಸ್ಟಿಚ್ ಮಾಡ್ಬೋದು, ಏನು ಇದು ಇಲ್ಲ, ಆರಾಮಾಗಿ ಮಾಡ್ಬೋದು. ಬಟ್ ಇದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗ್ತೈತಿ. ಸ್ವಲ್ಪ ನಾನು ಹೇಳುವಂಥ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೀವು ಮಾಡಿರಿ. ಕರೆಕ್ಟಾಗಿ ಅದರ ಎಡ್ಜು ಮತ್ತು ಇನ್ನು ಬ್ಲೌಸಿಂದ ಎಡ್ಜು ಮತ್ತು ನಮ್ಮದು ಥ್ರೆಡ್ ಪೈಪಿಂಗದ್ದು ಬಟ್ಟೆ ಎಡ್ಜು ಎರಡೂ ಕರೆಕ್ಟಾಗಿ ಸೇಮಾಗಿ ಇರಬೇಕು. ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಸ್ವಲ್ಪ ಸ್ಟಿಚ್ ಮಾಡ್ಕೊತ ಬರಬೇಕು. ಭಾಳ ಸ್ಟಿಚ್ ಮಾಡಬೇಡ್ರಿ. ನೋಡಿರಿ, ಈ ರೀತಿ ನಾನು ರೌಂಡಾಗಿ ಎರಡೂ ಕಡೆದೂ ಪೈಪಿಂಗನ್ನು ಅಟ್ಯಾಚ್ ಮಾಡಿ. ನೋಡಿರಿ, ಈ ಕಡೆ ಸೈಡ್ ಏನೈತಲ್ಲ ಇದು ಲೆಫ್ಟ್ ಸೈಡಿಂದ, ಇದು ನಮ್ಮದು ಲೆಫ್ಟ್ ಸೈಡ್, ಇದು ನಮ್ಮದು ರೈಟ್ ಸೈಡಿಂದ. ರೈಟ್ ಸೈಡಿನ ಪಾರ್ಟಿಂದ ಏನು ಮಾಡಬೇಕಂದ್ರೆ, ನೆಕ್ ಪಾರ್ಟ್ ನೋಡ್ರಿ, ಇಲ್ಲಿ ಒಂದು 1/4 ಇಂಚಿನಷ್ಟು ನಾನು ಏನು ಮಾಡೀನಿ ಅಂತಂದ್ರೆ ಬಟ್ಟೆನ ಮೇಲೆ ಎಕ್ಸ್ಟ್ರಾ ಬಿಟ್ಟೀನಿ. ಕಾಣ್ತಾ ಇರ್ಬೋದಲ್ರಿ, ನಿಮಗೆ ತೋರಿಸ್ತೀನಿ ರೀ. ಈಗ ನೋಡಿ, ಇಲ್ಲಿ ನಾನು 1/4 ಇಂಚಿನಷ್ಟು ಬಟ್ಟೆ ಏನು ಮಾಡೀನಿ, ಮೇಲೆ ಎಕ್ಸ್ಟ್ರಾ ಬಿಡಬೇಕು. ಈ ರೀತಿ 1/4 ಇಂಚ್ ಬಟ್ಟೆನ ಎಕ್ಸ್ಟ್ರಾ ಬಿಡಬೇಕು. ಇದಕ್ಕೆ ಅದನ್ನು ಕಟ್ ಮಾಡಿ ತೆಗಿಬೇಕು. ಅಂದ್ರೆ ನಮಗೆ ನೆಕ್ ಲೆಂತ್ ರೆಡಿ ಆದಮೇಲೆ ಒಂದು ಹೆಚ್ಚು ಒಂದು ಕಡಿಮೆ ಆಗಂಗಿಲ್ಲ, ಕರೆಕ್ಟಾಗಿ ರೆಡಿ ಆಗ್ತೈತಿ. ಅಂದರೆ ಈಗ ನಾರ್ಮಲ್ ಬ್ಲೌಸ್ ಹೊಲ್ದಾಗ ನೋಡಿರ್ಬೋದು, ಒಂದು ಉಕ್ಕಿನ ಪಟ್ಟಿ ಹಚ್ಚಿರ್ತೀವಲ್ಲ, ಆ ಸೈಡಿಂದ ಸ್ವಲ್ಪ ಲೆಂತ್ ಜಾಸ್ತಿ ಆಗ್ತೈತಿ. ಅದನ್ನು ನಾವು ರಿಕವರ್ ಮಾಡ್ಕೊಳಕ್ಕೆ ಫಸ್ಟ್ ಇದನ್ನು ಟ್ರಿಮ್ ಮಾಡಬೇಕಾಗತ್ತೆ. ಅದನ್ನು ಸ್ಟಿಚ್ ಆದಮೇಲೆ ಮಾಡಿಸಿರ್ತೀವಿ, ಇದನ್ನೇನು ಮಾಡೋಕ್ಕೆ ಬರೋಣಲ್ರಿ. ಆಮೇಲೆ ಅದಕ್ಕೆ ಈಗ ಸ್ವಲ್ಪ ಅದನ್ನು ಒಂದು 1/4 ಇಂಚಿನಷ್ಟು ಬಟ್ಟೆನ ಕಟ್ ಮಾಡಬೇಕು. ನೋಡಿರಿ, ಈಗ ನಮ್ಮ ಮೇನ್ ಫ್ಯಾಬ್ರಿಕ್ ಸೀದಾ ಇರಬೇಕು ರೀ. ಯಾವ ರೀತಿ ಅಟ್ಯಾಚ್ ಮಾಡೋದು ತೋರಿಸ್ತೀನಿ. ಮೇನ್ ಫ್ಯಾಬ್ರಿಕ್ ಸೀದಾ ಫೇಸ್ ಸೈಡ್ ಕರೆಕ್ಟ್ ಸೈಡ್ ಇರಬೇಕು. ಅದ್ರ ಮೇಲೆ ನಮ್ಮದು ಪೈಪಿಂಗ್ ಹಚ್ಚಿದ್ದು ಅಂದ್ರೆ ಲೈನಿಂಗ್ ಫ್ಯಾಬ್ರಿಕ್ ಏನಿರ್ತೈತಲ್ಲ ಅದನ್ನು ಇಡಬೇಕು. ಅಂದ್ರೆ ನಮ್ಮದು ಥ್ರೆಡ್ ಪೈಪಿಂಗ್ ಹಚ್ಚಿದ್ವಲ್ರಿ ಅಗಳ ಗೋಲ್ಡ್ ಕಲರ್ದು, ಅದು ಏನಾಗಬೇಕು, ಸೆಂಟ್ರಲ್ಲಿ ಹೋಗ್ಬೇಕು. ನಮಗದು ಕಾಣಬಾರ್ದು, ಸೆಂಟ್ರಲ್ಲಿ ಹೋಗ್ಬೇಕು. ಅಂದ್ರೆ ನಮಗೆ ಪೈಪಿಂಗದ್ದು ಇನ್ವಿಸಿಬಲ್ ಪೈಪಿಂಗ್ ರೆಡಿ ಆಗ್ತೈತಿ. ನೋಡಿರಿ, ನಾವು ಅಗಳ ಹಾಕಿದ್ದು ಸ್ಟಿಚ್ ಮೇಲೆನ ಈಗ ಹೆಂಗೆ ಹಾಕ್ಬೋದು ಅಂತ ನೀವು ಅನಿಸ್ಬೋದು. ಅಗಳೇನು ನಾವು ಥ್ರೆಡ್ ಪೈಪಿಂಗ್ ಮಾಡ್ಬೇಕಾದ್ರೆ ಸ್ಟಿಚ್ ಹಾಕಿರ್ತೇವಲ್ಲ, ಹಚ್ಬೇಕಷ್ಟೇ ಥ್ರೆಡ್ ಪೈಪಿಂಗ್ ಹಚ್ಬೇಕಾದ್ರೆ ಅದೇ ಸ್ಟಿಚ್ ಮೇಲೇ ಇಲ್ಲಿ ಮತ್ತೆ ಸ್ಟಿಚ್ ಹಾಕಬೇಕು. ನೋಡಿರಿ, ಇದೇ ರೀತಿನೇ ಎರಡೂ ಸೈಡ್ನು ಹಚ್ಚಾಕತ್ತೀನಿ. ಮೊದಲೇಕ ಇದನ್ನು ಕರೆಕ್ಟ್ ಸೈಡ್ ಇಟ್ಕೋಬೇಕು. ಯಾವುದು ಮೇನ್ ಫ್ಯಾಬ್ರಿಕ್ ಇಟ್ಕೊಂಡು ಕರೆಕ್ಟ್ ಸೈಡ್ ಇಟ್ಕೊಂಡು ಈಗ ಅದ್ರ ಮೇಲೆ ಪೈಪಿಂಗ್ ಬಟ್ಟೆನ ಈ ರೀತಿ ನೋಡಿರಿ, ಇಲ್ಲಿ ಈ ರೀತಿ ಅಂದ್ರೆ ಪೈಪಿಂಗ್ ಬಟ್ಟೆ ಏನೇ ಆಗ್ಬೇಕ್ರಿ, ನಮಗೆ ಸೆಂಟರಲ್ಲಿ ಹೋಗ್ಬೇಕ್ರಿ. ನಮ್ಮ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಫ್ಯಾಬ್ರಿಕ್ ಸೆಂಟ್ರಲ್ಲಿ ಅದು ಬರಬೇಕು. ಈ ರೀತಿ ನೀವು ಸೆಟ್ ಮಾಡಬೇಕು. ಅಂದ್ರೆ ಅದು ಇನ್ವಿಸಿಬಲ್ ಪೈಪಿಂಗ್ ಆಗ್ತೈತಿ. ಇಲ್ಲ ಅಂದ್ರೆ ನೀವು ಮೇಲಿನ ಸೈಡ್ ಮಾಡಿದ್ರಂದರೆ ಪೈಪಿಂಗ್ ಕಾಣಿಸ್ತೈತಿ, ನಮ್ಗೆ ಅದ್ರದ್ದು ಫಿನಿಶಿಂಗ್ ಬರೋಂಗಿಲ್ಲ, ಇನ್ವಿಸಿಬಲ್ ಪೈಪಿಂಗ್ ಆಗೋದಿಲ್ಲ ಅದು. ಈ ರೀತಿ ಟ್ರಿಕ್ಸ್ ಯೂಸ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡಿರಿ. ಸಿಂಗಲ್ ಫೂಟ್ ಒಳಗೂ ಮಾಡ್ಬೋದು, ಡಬಲ್ ಫೂಟ್ ಒಳಗೂ ಮಾಡ್ಬೋದು. ಈ ರೀತಿ ನೋಡಿರಿ, ಎರಡೂ ಕಡೆನೂ ನಾವು ಸ್ಟಿಚ್ ಮಾಡ್ಕೊಂಡ್ಮೇಲೆ ಈ ರೀತಿ ಎರಡೂ ಕಡೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ತೆಗೆದು ಈ ರೀತಿ ಒಂದು ಸ್ವಲ್ಪ ಟ್ರಿಮ್ಸನ್ನು ಮಾಡಬೇಕು. ನಾವು ಯಾವುದೇ ನೆಕ್ ಹೊಲಿಬೇಕಾದ್ರೂ ಈ ರೀತಿ ಟ್ರಿಮ್ ಮಾಡಬೇಕಲ್ರಿ, ಆ ರೀತಿ ಟ್ರಿಮ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಟರ್ನ್ ಮಾಡಿಕೊಂಡು ಹೊಲಿಸ್ಕೊಂಡು ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಹಾಕಬೇಕು. ಒಂದು 1/4 ಇಂಚಿನಷ್ಟು ಬಿಟ್ಟು, ಅದಕ್ಕಿಂತ ಒಳಗನೆ ರೀ, ಒಂದೇ ಗೆರೆಯಷ್ಟು ಬಿಟ್ಟು ಒಂದು ಸ್ಟಿಚ್ ಹಾಕಬೇಕು. ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಹಾಕಿದ್ದಷ್ಟೇ ರೀ ನಾನು. ನೀವು ಇದನ್ನು ನಿಮಗೆ ಇಷ್ಟ ಬಿಟ್ಟರೂ ನಡಿತೈತ್ರಿ. ಇಲ್ಲ ನಮಗಿನ್ನೂ ಕ್ಲಿಯರಾಗಿ ಬೇಕಂತಂದ್ರೆ ಮತ್ತು ಒಂದು 1/4 ಇಂಚಿನಷ್ಟು ಬಿಟ್ಟು ಇಲ್ಲೇ ಮೇನ್ ಫ್ಯಾಬ್ರಿಕ್ ಮೇಲೂ ಒಂದು ಸ್ಟಿಚ್ ಹಾಕ್ಕೋಬೇಕು. ಅಂದ್ರೆ ಫಿನಿಶಿಂಗ್ ನೀಟಾಗಿ, ಪೈಪಿಂಗೂ ನೀಟಾಗಿ ಕಾಣ್ತೈತಿ. ವೇರ್ ಮಾಡಿದಾಗ ಭಾಳ ನೀಟಾಗಿ ಕಾಣ್ತೈತೆ. ಅದಕ್ಕೆ ಅದೊಂದು ಸ್ಟಿಚ್ ಹಾಕ್ಕೋಬೇಕು. ನೋಡಿರಿ, ಈ ರೀತಿ ರೆಡಿ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್.